ಇನ್ನು ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾಕೆ ಅಂತಂದರೆ ನಟ ರಣವೀರ್ ಸಿಂಗ್ ಅವರು ದೈವತ್ವಕ್ಕೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ನಿಮಗೆಲ್ಲ ಗೊತ್ತೇ ಇದೆ ಆ ಇನ್ಸಿಡೆಂಟ್ ಏನು ನಡೆದಿತ್ತು ಅಂತಂದ್ಬಿಟ್ಟು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ದೈವತ್ವಕ್ಕೆ ಅವರು ಅಪಮಾನ ಮಾಡಿದ್ರು. ಅಂದರೆ ರಿಷಬ್ ಶೆಟ್ಟಿಯನ್ನು ಅನುಕರಿಸಿದ್ರಲ್ಲ, ಕಾಂತಾರ, ಅದು ಭೂತಕೋಲದ ದೇವತೆ ಚಾವುಂಡಿ ದೈವದ ಬಗ್ಗೆ ಅಪಮಾನ ಮಾಡಿದರು. ಅವಹೇಳನ ಕುರಿತು ರಣವೀರ್ ಸಿಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೆಥಾಲ್ ಅಂತಂದ್ಬಿಟ್ಟು ಇವರು ಒಂದು ದೂರನ್ನು ಕೊಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇನ್ಸಿಡೆಂಟ್. ಅಂದರೆ ರಿಷಬ್ ಶೆಟ್ಟಿಯನ್ನು ಹೊಗಳುವ ಸಂದರ್ಭದಲ್ಲಿ, ಹೊಗಳುವ ಭರದಲ್ಲಿ ಅವರು ನಡೆಸಿದಂತಹ ಅಭಿನಯ ಏನಿತ್ತು, ಆ ಅಭಿನಯದ ಅನುಕರಣೆಯನ್ನು ಮಾಡಿದರು. ಅದರ ವಿರುದ್ಧ ಅದು ಘಟನೆ ನಡೆದು ತುಂಬ ದಿನ ಆಯ್ತಪ್ಪ, ಬಟ್ ಈಗ ದೂರು ಕೊಟ್ಟಿದ್ದಾರೆ ಯಾರೋ ವಕೀಲ ಪ್ರಶಾಂತ್ ಮೆಥಾಲ್ ಅಂತಂದ್ಬಿಟ್ಟು. ಹಾಗಾಗಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ಡಿಸೆಂಬರ್ 2025 ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಆ್ಯಕ್ಟರ್ ರಣವೀರ್ ಸಿಂಗ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಗೋವಾ ಅದರಲ್ಲಿ ಬಂದು ಚಾವುಂಡಿ ತಾಯಿನ ಬಂದು ಫಿಮೇಲ್ ಗೋಸ್ಟ್ ಅಂತೇಳಿ ರೆಫರ್ ಮಾಡ್ತಾರೆ. ಅದು ಇಟ್ ಹ್ಯಾಸ್ wounded ನಾಟ್ ಓನ್ಲಿ ಮೈನ್, ಮಿಲಿಯನ್ಸ್ ಆಫ್ ಹಿಂದೂ ರಿಲಿಜಿಯಸ್ ಪೀಪಲ್. ಸೊ ಅದರಿಂದಾಗಿ ಇಟ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 196, ಸೆಕ್ಷನ್ 299 ಆ್ಯಂಡ್ ಸೆಕ್ಷನ್ 302 ಆಫ್ ಭಾರತೀಯ ನ್ಯಾಯ ಸಂಹಿತ. ಸೊ ಪೊಲೀಸ್ ಅವರು, ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡಿಲ್ಲ. ಇದ್ರ ಮೇಲೆ ಸಬ್ಸಿಕ್ವೆಂಟ್ಲಿ 11th ಆ್ಯಂಡ್ 5th ಕಮಿಷನರ್ ಆಫ್ ಪೊಲೀಸ್ ಮತ್ತು DCP ಅವರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಕಂಪ್ಲೇಂಟ್ ಮಾಡಿದ್ದೆ. ಅದು ನಾನು ಆಗಿಲ್ಲ. ಇದರ ಮೇಲೆ ನಾನು ಪಾರ್ಟಿ ಇನ್ ಪರ್ಸನ್ ಡಿಸೆಂಬರಲ್ಲಿ